ಒಂದು ಹುಡುಗ ಥಿಯೇಟ್ರಿಗೆ ಹೋಗಿ ಬಂದರೆ ನನಗೆ ಫೋನ್ ಬರುತ್ತೆ, ಡೈಲಿ ಒಂದು 200-300 ಫೋನ್ ಬರುತ್ತೆ. ಬಟ್ ಅದರಲ್ಲಿ ಒಂದು 2-3 ಜನ ಏನೋ ಮಾತಾಡ್ತಾರೆ. ಬಟ್ ಏನಂದರೆ ಸ್ವಲ್ಪ ಏನೋ ಹೇಳ್ತಾರೆ ಅವ್ರದ್ದೇ ಅದು ಪರವಾಗಿಲ್ಲ. ಮಿಕ್ಕಿದವ್ರು ಎಲ್ಲರೂ ತುಂಬ ಚೆನ್ನಾಗಿ ಒಂದೊಂದು ಬಿಡಿಸಿ ಹೇಳ್ತಾರೆ. ಜೊತೆಗೆ ಎಲ್ಲೋ ನಮ್ಮ ಕ್ವಾಲಿಟಿ ಬಗ್ಗೆ ಆಗಲಿ ಅಥವಾ ನಮ್ಮ ಡೈರೆಕ್ಷನ್ ಬಗ್ಗೆ ಆಗಲಿ ಅಥವಾ ನಮ್ಮ ಟೆಕ್ನಿಷಿಯನ್ ಮಾಡಿರೋರ ಬಗ್ಗೆ ಆಗಲಿ ಪ್ರತಿಯೊಬ್ಬರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಇದು ಹೆಂಗೆ ಅಂದರೆ ಈ ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ, 6 ಎತ್ತವಳು 3 ಎತ್ತವಳು ನನಗೆ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾವು 6 ಮಕ್ಳು ಎತ್ತಿದೀವ ಅನ್ನೋ ಥರ ನಮ್ಗೆ ಅನ್ಸ್ಬಿಡುತ್ತೆ. ಏನಪ್ಪ ಇಷ್ಟೆಲ್ಲ ಕ್ವಾಲಿಟಿ ಇದೆಯಾ ಈ ಸಿನಿಮಾಲಿ, ನಾವು ಇಷ್ಟೊಂದು ಮಾಡಿದೀವ ಅಂತ ನಮ್ಗೆ ಅನ್ಸುತ್ತೆ. ಒಂದು ಹುಡುಗ ಫೋನ್ ಮಾಡಿದ್ದ ನನಗೆ, ಮರ್ತೋಯ್ತು ಎಲ್ಲಿಂದ ಅಂತ. ಅಮ್ಮ ಮಾಸ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಅಮ್ಮ, ಫೈಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ, ಪೃಥ್ವಿ ಅಂಬರ್ ಎಕ್ಸ್ಟ್ರಾ ಲೆವೆಲ್ ಅಂತೆಲ್ಲ ಹೇಳ್ದ. ಅವಾಗ ಖುಷಿ ಆಗುತ್ತೆ ನನಗೆ. ನನ್ನ ಸಿನಿಮಾಲಿ ಸಮಾಜಕ್ಕೊಂದು ಮೆಸೇಜ್ ಇರುತ್ತೆ ಯಾವಾಗಲೂ. ಸಮಾಜಕ್ಕೆ ಮೆಸೇಜ್, ಸಮಾಜದ ಮೆಸೇಜ್ ಅಂದರೆ ನಾವೇನು ಸಾಧಾರಣ ಮೆಸೇಜ್ ಕೊಟ್ಟಿಲ್ಲ ಅಲ್ಲಿ. ನಾವು ಯಾವುದು ಡಮ್ ಡುಮ್ ಅಂತ ಮಾಡಕ್ಕೆ ಹೋಗಿಲ್ಲ. ನಾವು ನಿಜವಾಗ್ಲೂ ಕೂತು ಕೂಲಾಗಿ ನೋಡಿದಾಗ ನಮ್ಮ ಕಥೆನ ನೀವು ರಿಯಲೈಸ್ ಮಾಡ್ಕೊಂಡು ಆಚೆ ಬರ್ತೀರಾ. ನೋ ಕಾಮೆಂಟ್ಸ್. ಯಶದು ರಾಜಧಾನಿ ನೋಡಿದಾಗ ಒಂದು 4-5 ಹುಡುಗರು ಬಾರಲ್ಲಿ ಹೋಗ್ಬಿಟ್ಟು ಕುಡಿತಿದ್ದು ಬಿಲ್ಲು ಬಿಟ್ಟು ಓಡೋದ್ರಂತೆ. ಅದು ರಿಯಲೈಸ್ ಆಗಿದೆ. ಅಂದರೆ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಾದ್ರು ಒಳ್ಳೇದು ಕೆಟ್ಟದ್ದು ಎರಡಕ್ಕೂ ಆಗ್ತಾರೆ. ನಮ್ಮಲ್ಲಿ ಬರೀ ಒಳ್ಳೇದಕ್ಕೆ ಆಗ್ತಾವ್ರೆ. ಫೈನಾನ್ಸ್ ಮ್ಯಾಟ್ರ್ ಬೇಡ ಇಲ್ಲಿ. ಫೈನಾನ್ಸ್ ಮ್ಯಾಟ್ರ್ ಬರಬೇಕಂದ್ರೆ ಸೋಲು ಗೆಲುವು ಫೈನಾನ್ಸಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ, ನಾನು ತಡ್ಕೊತೀನಿ, ನನಗೆ ಆ ಕೆಪಾಸಿಟಿ ಇದೆ. ದುಡ್ಡು ಬಂದರೆ ಮನೆಗೆ ತೊಗೊಂಡು ಹೋಗ್ತೀವಿ, ಬರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೇ ಮಾಡ್ತೀವಿ. ಹಂಗಂತ ದುಡ್ಡು ಬಂದಿಲ್ಲ ಅಂತಲ್ಲ, ದುಡ್ಡು ಬರ್ತಾ ಇದೆ. ಹಂಗಂತ ನಿಮ್ಗೆ ರಾತ್ರಿ ದುಡ್ಡು ಬರಲ್ಲ. ಬಟ್ ಸೋಲು ಗೆಲುವು ಅವ್ರು ಯಾಕೆ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ. ನಾನಂತೂ ವಾಪಸ್ ಹೋಗಲ್ಲ, ನಾನು ಇಲ್ಲಿ ಇರ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನನಗೆ 2,000 ಕೋಟಿ ಯಾಕೆ ಮಾಡೋಕ್ಕೂ ಬರುತ್ತೆ, 2 ಕೋಟಿ ಯಾಕೆ ಮಾಡೋಕ್ಕೂ ಬರುತ್ತೆ. ಅದನ್ನು ನನಗೆ ಅವ್ರು ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ನನ್ನ ದುಡ್ಡು, ನನ್ನ ಕಾಸು, ನಾನು ಕಳ್ಕೊತೀನಿ, ನಾನು ಇಟ್ಕೊತೀನಿ. ಅದೇ ಅವ್ರಿಗೆ ಏನಂತ ಕಟ್ಕೊಂಡು ನಾನು ಹಂಗೆ ಹೇಳ್ಬೇಕಾಗುತ್ತೆ. ನನಗೆ ಹಂಗೇನೆ ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಬಂದರೆ ನಾನು ದುಡ್ಡು, ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ರೋಡ್ಗೆ ಹಾಕ್ತೀನಿ. ಇವ್ರಿಗೆ ಯಾಕೆ ಅದೆಲ್ಲ ಕಟ್ಕೊಂಡು? ಸರಿಯಾಗಿ ಮಾತಾಡೋದು ಕಲಿ. ನಾನು ಏನಾದ್ರು ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೀನಿ ದುಡ್ಡು ಕೊಡಿ ಅಂತ? ಇಲ್ಲ ಅಲ್ವಾ? ನನ್ನ ಸಿನಿಮಾ, ನಾನು ಅನ್ನ ಕೊಟ್ಟ ಸಿನಿಮಾ, ನಾನು ಬಂದ ಸಿನಿಮಾ, ನಾನು ಅದಕ್ಕೆ ಹಾಕೋದು, ಅದರಲ್ಲೇ ಹೋಗೋದು. ಹೋಗುತ್ತಾ ಬರುತ್ತಾ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬಂದೇ ಬರುತ್ತೆ, ನನಗೆ ಒಪ್ಸಿದೆ. ನನ್ನ ದುಡ್ಡು ಲಾಸ್ ಆಗಲ್ಲ. ನಮಗೆ ದೇವ್ರು ಬಂದಾಗಿಂದ ಕೊಟ್ಟವನೇ ಇವತ್ತು ಕೊಡ್ತಾನೆ, ಅದಂತೂ ಹೇಳಬಲ್ಲೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಂದ್ರೆ ಈಗ ಯಶೋರ್ದು 1 ಲೈನ್ ರಿವ್ಯೂ ಏನಾಗಿತ್ತು ಸಿನಿಮಾ ನೋಡಿದಾಗ? ಎಲ್ಲಿ ನೋಡಿದ್ರಮ್ಮ? ಇವಾಗ ಹೇಳ್ಬಾರ್ದು ನಿಮ್ಗೆ. ಇಲ್ಲ ಇವಾಗ ಹೇಳಿ. ಅಲ್ಲ, ನಮ್ಮನೆ ವಿಷಯಗಳು ನಿಮಗೆ ಗೊತ್ತಿಲ್ಲ, ಅವೆಲ್ಲ ಎಲ್ಲೂ ಹೇಳ್ಬಾರ್ದು. ಒಟ್ನಲ್ಲಿ ನನಗೇನು ಕೊಡ್ಬೇಕು ಅದು ಕೊಡ್ತಾನೆ. ಆಮೇಲೆ ನನ್ನ ಮೇಲೆ ಅವನಿಗೆ ನಂಬಿಕೆ, ಅವನ ಮೇಲೆ ಒಂದು ವೇಳೆ ಕಳ್ಕೊಂಡ್ರೆ ಏನ್ರಿ ಕಳ್ಕೊತೀವಿ? ನಾವು ಕಳ್ಕೊಂಡ್ರೆ ಏನು ಕಳ್ಕೊತೀವಿ? ನಾವು ಭತ್ತ ತಂದಿದ್ವಿ, ಹೋಯ್ತಾ ತಗೋಯ್ತು. ಇಲ್ಲ, ಇಲ್ಲಿ ದುಡಿದ್ವಿ, ಇಲ್ಲಿ ಕಳ್ಕೊತೀವಿ, ಅದಕ್ಕೆ ನಾವು ರೆಡಿ ಇದ್ವಿ. ಅವ್ರಿಗೆ ಏನು ಕಷ್ಟ? ಯಶ್ ಅವ್ರ ರಿವೀಲ್ ತುಂಬ ಚೆನ್ನಾಗಿದೆ. ನಮ್ಮ ರಾಧಿಕಾನು ಹೇಳಿದ್ಲು, ನಮ್ಮ ಮಗಳು ಹೇಳಿದ್ಲು, ಎಲ್ಲರೂ ಒಳ್ಳೆ ರಿವೀಲಲ್ಲಿದ್ದಾರೆ. ಬಟ್ ಅವ್ರಿಗೆ ಗೊತ್ತು ಅಮ್ಮ ಏನೋ ಮಾಡ್ತಾರೆ, ಬಂದಮೇಲೆ ಅಮ್ಮ ವಾಪಸ್ ಬರಲ್ಲ ಅಂತ ಅವ್ರಿಗೆ ಗೊತ್ತು ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.